ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ವ್ಲಾಗಲ್ಲಿ ಡೀಪ್ ಕ್ಲೀನಿಂಗ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ತುಂಬ ದಿನ ಆಯಿತು ಮನೆ ಕ್ಲೀನಿಂಗ್ ಮಾಡಿರಲಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ಸೋಫಾ ಲಿವಿಂಗ್ ರೂಮಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮದು ಸೋಫಾ ಬಂದ್ಬಿಟ್ಟು ಫ್ಯಾಬ್ರಿಕ್ ಸೋಫಾ ಆಗಿರೋದ್ರಿಂದ ತುಂಬ ಬೇಗನೆ ಕೊಳೆ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಒಂದು ವೆಟ್ ಕ್ಲಾತ್ ತೊಗೊಂಡು ಏನಾದರೂ ಡಸ್ಟು ಮತ್ತು ಸ್ಟೇನ್ ಇದ್ದರೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಸೋಫಾ ಜಾಸ್ತಿ ಕೊಳೆ ಆಗಬಾರ್ದು ಅಂತ ಅದ್ರ ಮೇಲೆ ಒಂದು ಶೀಟ್ ಕೂಡ ಹಾಕಿರ್ತೀನಿ. ನಮ್ಮ ಮನೇಲಿ ಮಗು ಇರೋದ್ರಿಂದ ತುಂಬ ಬೇಗನೆ ಸೋಫಾ ಎಲ್ಲ ಕಲೆ ಆಗುತ್ತೆ. ಏನಾದರೂ ತಿಂದರೆ ಅದ್ರ ಸ್ಟೇನ್ ಎಲ್ಲ ಅದ್ರ ಮೇಲೆ ಉಳ್ಕೊಬಿಡುತ್ತೆ. ನನಗೆ ಆ ಥರ ಸೋಫಾನ ನೋಡೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ನನಗೆ ಸ್ವಲ್ಪ ಏನಾದರೂ ವೈಟ್ ಕಲರ್ ಆಗಿ ಸ್ಟೇನ್ ಕಾಣಿಸ್ತು ಅಂದರೂ ಕೂಡ ಅದನ್ನು ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸೊ ಇವತ್ತು ಸೋಫಾಯಿಂದನೇ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಕ್ಲಾತ್ ರೋಲರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಚಿಕ್ಕ ಡಸ್ಟ್ನೆಲ್ಲ ತೆಗೆದುಬಿಡ್ತೀನಿ ಸೋಫಾ ಮೇಲಿಂದ. ಲಾಸ್ಟ್ ಕೆಲವೊಂದು ವಿಡಿಯೋಸಲ್ಲಿ ನಾನು ಸೋಫಾ ಕ್ಲೀನ್ ಮಾಡೋದಕ್ಕೆ ಅಂದರೆ ಫ್ಯಾಬ್ರಿಕ್ ಮತ್ತು ವೆಲ್ವೆಟ್ ಸೋಫಾ ಎಲ್ಲ ಇರುತ್ತಲ್ಲ ಅದಕ್ಕೆ ರೋಲರ್ನ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡಿದ್ದೀನಿ. ಅದರಲ್ಲಿ ಚಿಕ್ಕ ಪುಟ್ಟ ಡಸ್ಟು ಹೇರು ಅದೆಲ್ಲ ಬಂದುಬಿಡುತ್ತೆ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮ್ಮದು ಸೋಫಾ ಬಂದು 3+1 ಸೀಟರು. ಸೊ ಅದನ್ನು ನಾನು ನೀಟಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಇವಾಗ ಪಿಲ್ಲೋಸ್ ಎಲ್ಲ ಇಟ್ಟಿದ್ದೀನಿ. ಈ ಸೈಡಲ್ಲಿ ಹ್ಯಾಂಡ್ ವಾಶ್ ಮಾಡ್ತಾರಲ್ಲ ಆ ಸಿಂಕಲ್ ಹತ್ರ ಹಂಗೇನೆ ಕೊಳೆ ಎಲ್ಲ ಇತ್ತು, ಸ್ವಲ್ಪ ಡಸ್ಟ್ ಎಲ್ಲ ಬಿದ್ದಿತ್ತು. ಅದನ್ನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಈ ಸಿಂಕನ್ನ ನಾನು ಸೋಪ್ ಹಾಕಿ ನೀಟಾಗಿ ಸ್ಕ್ರಬ್ ಮಾಡಿಬಿಡ್ತೀನಿ. ಅಲ್ಲೇ ಹ್ಯಾಂಡ್ ವಾಶು, ಬಡ್ಸು ಮತ್ತು ಫೇಸ್ ವಾಶ್ ಎಲ್ಲ ಇರುತ್ತೆ. ಬಟ್ ಯೂಶ್ವಲಿ ಅಲ್ಲೆಲ್ಲ ಫೇಸ್ ವಾಶ್ ಮಾಡಲ್ಲ. ನನ್ನ ಹಸ್ಬೆಂಡ್ ಎಲ್ಲ ಇಟ್ಟಿರ್ತಾರೆ. ಕೆಲವೊಂದು ಸರಿ ರೀಪ್ಲೇಸ್ ಆಗುತ್ತೆ, ಎಮರ್ಜೆನ್ಸಿ ಇದ್ದಾಗ ಇಲ್ಲೇನೋ ವಾಶ್ ಮಾಡಿಬಿಡ್ತಾರೆ. ಸೊ ನಾನು ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಇವಾಗ ರೀಪ್ಲೇಸ್ ಮಾಡ್ತಿದ್ದೀನಿ. ಯೂಶ್ವಲಿ ಅಷ್ಟೊಂದು ಡಸ್ಟ್ ಇರಲ್ಲ, ಹಾಗಾಗಿ ಮೇಲೂ ಎಲ್ಲನೂ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಡೈನಿಂಗ್ ಟೇಬಲ್ ಬೆಳಗ್ಗೆನೇ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು. ಕ್ಲಾತ್ ಎಲ್ಲ ಹಾಕ್ಬಿಟ್ಟು ಹಣ್ಣೆಲ್ಲ ಇಟ್ಟು ನೀಟಾಗಿ ಎಲ್ಲದನ್ನು ತೆಗ್ದಿದ್ದೆ. ಇನ್ನು ಚಿಕ್ಕ ಪುಟ್ಟ ಐಟಮು ಬಾಚಣಿಕೆ, ಮಸ್ಕಿಟೋ ಸ್ಪ್ರೇ, ಕಾಯಿಲು ಅದೆಲ್ಲ ಅಲ್ಲೇ ಇಟ್ಟಿರ್ತಾರೆ. ಅದನ್ನೆಲ್ಲ ನೀಟಾಗಿ ಎತ್ಬಿಟ್ಟು ಅಂದರೆ ಅದ ಸೇಮ್ ಪ್ಲೇಸ್ಗೆ ಅದನ್ನೆಲ್ಲ ಮತ್ತೆ ರೀಪ್ಲೇಸ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ನಾನು ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೆ. ಬೆಳಗ್ಗೆನೇ ನೆಲ ಎಲ್ಲ ಒರೆಸ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಇನ್ನು ಚಿಕ್ಕ ಪುಟ್ಟ ಕೆಲಸಗಳನ್ನ ಈ ಮಧ್ಯೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ ಎಲ್ಲ ಇನ್ನೂ ಕ್ಲೀನ್ ಆಗಿಲ್ಲ. ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಎದ್ದ ತಕ್ಷಣವೇ ದೇವ್ರ ಪೂಜೆನ ಮಾಡಿಕೊಂಡು ಹೋಗಿದ್ರು ತಿಂದು ಆಫೀಸ್ಗೆ. ಈ ಸೈಡಲ್ಲಿ TV ಯೂನಿಟ್ ಇರತ್ತಲ್ಲ ಅಲ್ಲೂ ಕೂಡ ತುಂಬಾ ಮಿಸ್ಪ್ಲೇಸ್ ಆಗಿತ್ತು. ರಿಮೋಟ್ ಆಗಿರ್ಬೋದು ಅಥವಾ ಸ್ಯಾನಿಟೈಸರ್ ಆಗಿರ್ಬೋದು ಎಲ್ಲದನ್ನು ಅಲ್ಲೇ ಇಟ್ಟಿದ್ರು. ಸೊ ಅದನ್ನು ಎಲ್ಲ ಎತ್ಬಿಟ್ಟು ಮತ್ತೆ ಅದ ಪ್ಲೇಸ್ಗೆ ಇಡ್ತಾ ಇದ್ದೀನಿ. ನೀರು ಕುಡಿಯೋ ಮಗ್ಗಿರ್ಬೋದು, ಅಕ್ವೇರಿಯಂ ಅಂದರೆ ಲೈಕ್ ಫಿಶ್ ಟ್ಯಾಂಕ್ ಇರ್ಬೋದು, ಒಂದು ಚಿಕ್ಕ ಟ್ಯಾಂಕು ಎಲ್ಲನೂ ಅಲ್ಲೆಲ್ಲ ಇರುತ್ತೆ. ಅದನ್ನು ಕೂಡ ನೀಟಾಗಿ ಡಸ್ಟ್ ಮ್ಯಾಪಿಂಗ್ ಮಾಡ್ಕೊಳ್ತಿದ್ದೀನಿ, ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಒಂದು ಸ್ವಿಂಗ್ ಇದೆ, ಅದ್ರ ಮೇಲೆ ಪಾಪು ಎಷ್ಟೊಂದು ಟಾಯ್ಸ್ನೆಲ್ಲ ಹಂಗಂಗೆ ಬಿಸಾಕ್ಬಿಡ್ತಾಳೆ. ಆಟ ಆಡಿದ್ರೆ ಲಾಸ್ಟ್ ನೈಟು ಎಲ್ಲದು ಅಲ್ಲೇ ಬಿದ್ದಿರುತ್ತೆ. ಇವಾಗ ಅದನ್ನು ಕೂಡ ನೀಟಾಗಿ ಎಲ್ಲದನ್ನು ಎತ್ತಿಡ್ತಾ ಇದ್ದೀನಿ. ಪೆಂಗ್ವಿನ್ ಎಲ್ಲ ಅಲ್ಲಲ್ಲೇ ಬಿಟ್ಟು ಹೋಗಿರ್ತಾಳೆ. ಸೊ ಅದನ್ನು ಕೂಡ ನೀಟಾಗಿ ಎತ್ತಿಟ್ಬಿಟ್ಟು ಒಂದ್ಸರಿ ಲೈಟಾಗಿ ಡಸ್ಟಿಂಗ್ ಥರ ಮಾಡ್ಕೊಳ್ತೀನಿ. ಇನ್ನು ರೂಮ್ ಒಳಗಡೆ ಬಂದರೆ ರೂಮು ನೀಟಾಗಿ ಬೆಡ್ ಮೇಕಿಂಗ್ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಒಂದು ಬಾಸ್ಕೆಟ್ ಥರ ಇಟ್ಟಿದ್ದೀನಿ. ಅಂದರೆ ಕಾಟ್ ಪಕ್ಕದಲ್ಲೇ ಒಂದು ಬಾಸ್ಕೆಟ್ ಇದೆ. ಆ ಬಾಸ್ಕೆಟ್ ಹತ್ರ ನಾನು ಡೈಲಿ ಯೂಸ್ ಎಲ್ಲ ಏನು ಐಟಮ್ಸ್ ಇರುತ್ತೆ, ಕೂಮ್ ಆಗಿರ್ಬೋದು ಅಥವಾ ಪರ್ಫ್ಯೂಮ್ಸು, ಮಾಯ್ಶ್ಚರೈಸರು, ಅಂಡರ್ ಆರ್ಮ್ ರೋಲರು, ಕ್ಲಿಪ್ಸು ಅದೆಲ್ಲ ಇಲ್ಲೇ ಇಟ್ಟಿರ್ತೀನಿ. ತುಂಬ ಈಸಿ ಆಗುತ್ತೆ. ಹೇರ್ ಬ್ಯಾಂಡ್ಸ್ಗಳೆಲ್ಲ ಇಲ್ಲೇ ಇರುತ್ತೆ. ಕೆಲವೊಂದ್ಸರಿ ಪೆನ್ಗಳನ್ನು ನಾನು ಇಟ್ಟಿರ್ತೀನಿ ಕ್ಲಾಸೆಲ್ಲ ಅಟೆಂಡ್ ಮಾಡುವಾಗ ನನಗೆ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ಮಾಯ್ಶ್ಚರೈಸರು, ಬಾಡಿ ಲೋಷನ್ ಇಲ್ಲೇ ಇರುತ್ತೆ. ವಾಶ್ರೂಮ್ ಎಲ್ಲ ಇರೋದ್ರಿಂದ ಸ್ನಾನ ಮಾಡಿ ನಾವು ಬರ್ತೀವಲ್ಲ, ಸೊ ಆವಾಗ ಮಾಯ್ಶ್ಚರೈಸರು, ಕ್ರೀಮ್ ಎಲ್ಲ ಹಚ್ಕೊಳ್ಳೋಕ್ಕೆ ಮತ್ತು ಹ್ಯಾಂಡ್ ಕ್ರೀಮ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತೀನಿ. ಅದು ಕೂಡ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲಿ ಇಲ್ಲಿ ಹುಡುಕ್ಬೇಕು ಅಂತ ಇಲ್ಲ, ಅವಾಗವಾಗ ಕಬೋರ್ಡ್ ಓಪನ್ ಮಾಡಬೇಕನ್ನೋ ಟೆನ್ಷನ್ ಇರಲ್ಲ. ಸೊ ಬೇಗ ಹಂಗೇನೆ ಹುಡುಕ್ಬಿಟ್ಟು ಕೈಗೆ ಸಿಗತ್ತೆ. ಇನ್ನು TV ಯೂನಿಟ್ ಹತ್ರ ನೀರು ಕುಡ್ದು ಇಟ್ಟಿರೋವಂಥ ಜಗ್ಗಳು, ಸ್ಮಾಲ್ ಗ್ಲಾಸಸ್ಗಳು ಎಲ್ಲ ಅಲ್ಲೇ ಇರುತ್ತೆ. ಅದನ್ನು ತೆಗೆದ್ಬಿಟ್ಟು ನಾನು ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಇನ್ನು ಟಾಯ್ಸ್ಗಳು ಫ್ರಂಟಲ್ಲೇ ಟಾಯ್ಸ್ ಒಂದು ಟೇಬಲ್ ಇದೆಯಲ್ಲ, ಅಲ್ಲಿ ಟಾಯ್ಸ್ ಎಲ್ಲ ಪಾಪು ಇಟ್ಟಿರ್ತಾಳೆ.
ಅಲ್ಲೂ ಕೂಡ ತುಂಬ ಡಸ್ಟಿಂಗ್ ಇರುತ್ತೆ. ಡಸ್ಟಿಂಗ್ ಮಾಡಿಬಿಟ್ಟು ಅದನ್ನು ಕ್ಲಿಯರ್ ಮಾಡ್ತೀನಿ. ಕಿಚನಲ್ಲಿ ಎಲ್ಲ ಹಂಗೇನೆ ಉಳ್ಕೊಂಡಿತ್ತು. ಕಿಚನ್ ಕೆಲಸ ನಾನು ಮುಟ್ಟೇ ಇರಲಿಲ್ಲ. ಬೆಳಗ್ಗೆ ನನ್ನ ಹಸ್ಬೆಂಡ್ ಹೋಗುವಾಗ ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟಿದ್ದು, ಅದಾದ್ಮೇಲೆ ಕಿಚನ್ ಕಡೆ ಬರೋದಕ್ಕೆ ಟೈಮೇ ಆಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಹೇಳಿ ಕಿಚನ್ ಕಡೆ ಬಂದ್ಬಿಟ್ಟು ನೋಡ್ತಿದ್ದೀನಿ. ವೆಸಲ್ ಎಲ್ಲ ಫುಲ್ ಆಗಿದೆ ಸಿಂಕಲ್ಲಿ. ಇದನ್ನು ತೊಳೆಯೋಕ್ಕೆ ಏನಿಲ್ಲ ಅಂದರೂ ಒಂದು 20 to 30 ಮಿನಿಟ್ಸ್ ಆಗುತ್ತೆ ನನಗೆ ನೀಟಾಗೆಲ್ಲ ಸ್ಕ್ರಬ್ ಮಾಡಿ ತೊಳೆದು ಎಲ್ಲ ಡ್ರೈ ಮಾಡಿ ಮತ್ತೆ ಜೋಡಿಸೋದಕ್ಕೆ. ವಾಟರ್ ಬಾಟ್ಲೆಲ್ಲ ಹಂಗೆ ಇದೆ. ಆ್ಯಂಡ್ ಅದ್ರ ಮಧ್ಯೆ ನಾನು ಏನಾದರೂ ಸ್ವಲ್ಪ ತಿಂಡಿ ಮಾಡಿಕೊಂಡು ತಿಂದ್ಬಿಟ್ಟು ಅದಾದಮೇಲೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. 10:30, 11 o'clock ಆಗಿಬಿಟ್ಟಿತ್ತು. ತುಂಬಾ ಹೊಟ್ಟೆ ಹಸಿವಾಗಿತ್ತು. ಹಾಗಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಆಲ್ರೆಡಿ ಮಾಡಿದ್ದೆ ನಾನು, ಅದಕ್ಕೇ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಆಲ್ರೆಡಿ ರೆಡಿ ಇತ್ತು, ಎಲ್ಲರಿಗೂ ಇದರಲ್ಲೇ ದೋಸೆ ಮಾಡಿ ಕೊಟ್ಟಿದ್ದು ಕೂಡ ಆಗಿತ್ತು. ಸೊ ಅದೇ ದೋಸೆ ಬ್ಯಾಟ್ರಿನ ಇಟ್ಕೊಬಿಟ್ಟು ಇವಾಗ ನಾನು ಕೂಡ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಬ್ಯಾಟ್ರಿ ರೆಡಿ ಇದ್ದರೆ ಇಡ್ಲಿ ಅಥವಾ ದೋಸೆ ಬೇಗನೆ ಮಾಡ್ಕೋಬೋದು. ಮೊನ್ನೆ ಸ್ವಲ್ಪ ಪುದೀನ ಚಟ್ನಿ ಮಾಡಿದ್ದೆ, ಅದು ಕೂಡ ಹಂಗೇನೆ ಇತ್ತು ಜಾರಲ್ಲಿ. ಅದನ್ನು ಕೂಡ ಒಂದು ಚಿಕ್ಕ ಬೌಲಿಗೆ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಯೂಶ್ವಲಿ ಪುದೀನ ಚಟ್ನಿ ನಮ್ಮ ಮನೇಲಿ ತುಂಬ ಜನ ಇಷ್ಟಪಡ್ತಾರೆ. ನನಗೂ ಕೂಡ ರೈಸ್ ಜೊತೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸ್ವಲ್ಪ ಉಳಿದಿತ್ತು, ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಬೌಲ್ಗೆ ಹಾಕಿ ಇಡ್ತಾ ಇದ್ದೀನಿ. ಸೊ ಈ ಚಟ್ನಿ ಜೊತೆ ದೋಸೆ ಪಲ್ಯ ಎಲ್ಲ ಇದೆ, ಅದ್ರ ಜೊತೆ ತಿಂದ್ಬಿಡೋಣ ಅಂತ ಹೇಳಿ ನಾನು 3 ದೋಸೆ ಹಾಕ್ಕೊಂಡ್ಬಿಟ್ಟು ವೆಜಿಟೇಬಲ್ ಕುರ್ಮಾ ಥರ ಮಾಡ್ಕೊಂಡಿದ್ದೆ. ಸೊ ಅದ್ರ ಜೊತೆನೇ ದೋಸೆನ ತಿನ್ಕೊಳ್ತಾ ಇದ್ದೀನಿ. ಈ ಮೊಳಕೆ ಕಾಳು ಮತ್ತು ಆಲೂಗಡ್ಡೆ, ಮುಳುಗಾಯಿ, ಬ್ರಿಂಜಲೆಲ್ಲ ಹಾಕಿ ನೀಟಾಗಿ ಪಲ್ಯ ಮಾಡ್ಕೊಂಡಿದ್ದೆ. ಸಪ್ಪೆ ಏನಾದರೂ ಸಾಂಬಾರು ಮಾಡಿಕೊಂಡ್ರೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಪಲ್ಯ ಏನಾದರೂ ಇದ್ದರೆ ಬೇಗ ತಿನ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ತರಕಾರಿನೂ ತಿನ್ನೋಕ್ಕಾಗತ್ತೆ ಅಂತ ಹೇಳಿ ದೋಸೆ ಜೊತೆ ಮಾಡಿದ್ದೀನಿ. ಇನ್ನು ಅವ್ರದ್ದೆಲ್ಲ ಊಟ ಆಗಿತ್ತು. ನಾನು ಬೇಗ ತಿಂಡಿ ತಿಂದ್ಕೊಂಡು ಬಾಕಿ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ತಿಂದು ಬಟ್ಟೆಗಳಿದ್ದಾವೆ, ತುಂಬ ಬಟ್ಟೆಗಳಿದ್ದಾವೆ. ಆಫೀಸ್ ಟೀ ಶರ್ಟು, ಟ್ರೌಸರು, ಪ್ಯಾಂಟು ಇದೆಲ್ಲ ಇದೆ. ಮತ್ತು ಬೆಡ್ ಸ್ಪ್ರೆಡ್ ಇದೆ, ಪಾಪು ಬಟ್ಟೆಗಳೆಲ್ಲ ಇದೆ, ಏಪ್ರನ್ಸ್ ಎಲ್ಲ ಇದೆ. ಸೊ ಇದನ್ನೆಲ್ಲ ವಾಶ್ ಮಾಡಬೇಕು. ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಅವರೆಲ್ಲ ಆಫೀಸ್ಗೆ ಸ್ಕೂಲ್ಗೆ ಹೋದ್ರೇ ಇದೆಲ್ಲ ಮಾಡೋದಕ್ಕಾಗೋದು. ನನಗೆ ಎಲ್ಲ ಕ್ಲಿಯರಾಗಿ ತೆಗ್ಬಿಟ್ಟು ಎಲ್ಲದನ್ನು ವಾಶ್ ಮಾಡ್ಬೋದು. ಬಟ್ಟೆನ ಮಿಷಿನ್ಗೆ ಹಾಕಬೇಕು. ಅದ್ರ ಮುಂಚೆ ನಾನು ಪಾತ್ರೆನ ನೀಟಾಗಿ ವೆಸಲ್ಸ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಟಲು, ಯೂಶ್ವಲಿ ನಾನು ಪಾತ್ರೆ ವಾಶ್ ಮಾಡುವಾಗ ಗ್ಲೌಸ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡ್ತೀನಿ. ಬಟ್ ಆದರೆ ನಾನು ಗ್ಲೌಸು ಟೇರ್ ಆಗಿಬಿಟ್ಟಿದೆ. 2-3 ಗ್ಲೌಸ್ ಇತ್ತು, ಅದೆಲ್ಲದೂ ಹಾಳಾಗಿದೆ. ಸೊ ಅದಕ್ಕೆ ಗ್ಲೌಸ್ ಇಲ್ದೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಗ್ಲೌಸಿಂದ ವಾಶ್ ಮಾಡಿದ್ರೆ ಕೈಯೆಲ್ಲ ರಫ್ ಆಗಿಬಿಡುತ್ತೆ, ಕೈಯೆಲ್ಲ ತುಂಬ ಉರಿ ಬರ್ತಾ ಇರುತ್ತೆ. ನನಗೆ ಆಗೋದೇ ಇಲ್ಲ. ಒಂದು 15 to 20 ಮಿನಿಟ್ಸ್ ಆಯಿತು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ಎಲ್ಲ ಕ್ಲೀನ್ ಮಾಡಿ ಸಿಂಕನ್ನು ಎಲ್ಲ ನೀಟಾಗಿ ಒರೆಸ್ಕೊಬಿಟ್ಟು ಇವಾಗ ನೀಟಾಗಿ ಸಿಂಕನ್ನೆಲ್ಲ ಒಂದ್ಸರಿ ಕ್ಲೀನ್ ಮಾಡಿ ಡಸ್ಟ್ ಪಾರ್ಟಿಕಲ್ ಎಲ್ಲ ಮತ್ತು ಅನ್ನದಾಗಲೂ ತರಕಾರಿ ಎಲ್ಲ ಏನು ಸಿಗಾಕೊಂಡಿರುತ್ತೆ ಅದೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಕಿಚನು ಕೂಡ ಕ್ಲಿಯರ್ ಆಗಿದೆ. ಕಿಚನ್ ಒಂದ್ಸರಿ ಒರೆಸ್ಕೊಬಿಟ್ರೆ ಕಿಚನ್ ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಇವಾಗ ಲೈಟಾಗಿ ಆಲ್ರೆಡಿ ಒಂದ್ಸರಿ ಎಲ್ಲ ಮಾಪ್ ಮಾಡ್ಕೊಂಡಿದ್ದೆ ನಾನು. ಇವಾಗ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ಆಗುತ್ತೆ. ಮೊನ್ನೆ ಪಾಪು ಒಂದಷ್ಟು ಸ್ಟ್ರಾಗಳನ್ನ ತೊಗೊಂಡ್ಬಂದಿದ್ದಾಳೆ ಒಂದು ಕೊರಿಯನ್ ಶಾಪಿಂದ. ನೋಡಿ ಎಷ್ಟೊಂದು ಸ್ಟ್ರಾಗಳನ್ನ ತೊಗೊಂಡ್ಬಂದು ಇಟ್ಕೊಂಡಿದ್ದಾಳೆ ಅಂತ ಹೇಳಿ. ನಾನು ಯೂಶ್ವಲಿ ಇರೋ ಸಾಮಾನ್ಯ ಜಾಸ್ತಿ ತೊಗೊಳ್ಬಾರ್ದಂಥ ಪಾತ್ರೆ ಎಲ್ಲ ಏನು ತೊಗೊಳ್ಳಲ್ಲ. ಬಟ್ ಆದರೆ ಇವಳು ಏನೇನೋ ತೊಗೊಂಬಂದು ಇಟ್ಕೊಬಿಡ್ತಾಳೆ. ಸೊ ಇನ್ನು ಕೆಟಲ್ ಆಗಿರ್ಬೋದು, ವಾಟ್ರ್ ಬಾಟಲ್ ಆಗಿರ್ಬೋದು, ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಒಂದು ಸ್ಟೀಮರ್ ತೊಗೊಂಬಂದೆ. ಟ್ರಾವೆಲ್ ಮಾಡುವಾಗ ತುಂಬ ನನಗೆ ಇದು ಮೈಗ್ರೇನ್ ಹೆಡ್ಡೇಕ್ ಥರ ಬಂದ್ಬಿಡುತ್ತೆ. ಆವಾಗ ಸ್ಟೀಮ್ ತೊಗೊಂಡ್ರೆ ಸರಿ ಹೋಗುತ್ತೆ. ಕಾರಲ್ಲೆಲ್ಲ ಹೋದಾಗ ಮುಂದೆನೇ ಕುತ್ಕೊಂಡಿದ್ರೆ AC ಹತ್ರ ನನಗೆ ತುಂಬ ಬೇಗನೆ ಮೈಗ್ರೇನ್ ಥರ ಆಗ್ತಾ ಇದೆ. ಸೊ ಹಂಗಾಗಿ ಮುಖಕ್ಕೆ ಸ್ಟೀಮ್ ತೊಗೊಳ್ಳೋಣ, ಫೇಸ್ ಸ್ಟೀಮ್ ತೊಗೊಳ್ಳೋ ಥರ ಈ ಥರ ಒಂದು ಸ್ಟೀಮರ್ ತೊಗೊಂಬಂದಿದ್ದೆ. ಅಪೋಲೋ ಮೆಡಿಕಲ್ ಫಾರ್ಮಸಿ ಇರುತ್ತಲ್ಲ ಅಲ್ಲಿಂದ. ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ ಈ ಸ್ಟೀಮರು. ಯಾರಾದರೂ ತೊಗೊಳ್ಳೋದಾದರೆ ತೊಗೊಳ್ಳಿ, ಅಪೋಲೋ ಫಾರ್ಮಸಿಲಿ ಸಿಗುತ್ತಿದ್ದು. ಫೇಸ್ಗೆ ಸಪ್ರೇಟಾಗಿ ಈ ಥರ ಕೊಟ್ಟಿದ್ದಾರೆ. ಇನ್ನು ನೋಸ್ಗೆ ಸಪ್ರೇಟಾಗಿ ಇದೆ. ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ವಿಕ್ಸು ಇಲ್ಲ ಅಂದರೆ ಜಂಡು ಬಾಂಬೆಲ್ಲ ಹಾಕ್ಬಿಟ್ಟು ನಿಮಗೆ ಯಾವ ಇದಿಷ್ಟ ಅದನ್ನು ಹಾಕ್ಬಿಟ್ಟು ನೀವು ಸ್ಟೀಮ್ ತೊಗೊಳ್ಬೋದು. ಇನ್ನು ಅದನ್ನು ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಎತ್ತಿಡ್ತಾ ಇದ್ದೀನಿ, ಇಲ್ಲಾಂದರೆ ಫುಲ್ ಡಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಈ ಸೈಡಲ್ಲಿ ನಾನು ವಾಟರ್ ಬಾಟ್ಲನ್ನ ವಾಶ್ ಮಾಡ್ಕೊಂಡಿದ್ದೆ, ಅದಕ್ಕೆ ವಾಟ್ರನ್ನ ಫಿಲ್ ಮಾಡ್ತಿದ್ದೀನಿ. ಡೈನಿಂಗ್ ಟೇಬಲ್ ಮೇಲೆ ವಾಟ್ರ್ ಇಟ್ಟರೆ ಹೊರಗಡೆಯಿಂದ ಬಂದಾಗ ಬಾಯಾರಿಕೆ ಆಗಿದ್ರೆ ನೀರು ಕುಡಿಯೋದಕ್ಕೆ ಈಸಿ ಆಗುತ್ತೆ ಅಂತ ಯಾವಾಗಲೂ ಬಾಟ್ಲನ್ನ ಫಿಲ್ ಮಾಡಿಬಿಟ್ಟು ಇಟ್ಟಿರ್ತೀನಿ.
ಅದಾದಮೇಲೆ ಕೆಟಲ್ನ ಕೂಡ ವಾಶ್ ಮಾಡಿಬಿಟ್ಟು ಕೆಟಲಲ್ಲೂ ವಾಟ್ರ್ ತುಂಬಿಬಿಟ್ಟು ಹೀಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಡೈನಿಂಗ್ ಟೇಬಲ್ ಮೇಲೆ ವಾಟ್ರ್ ಇಟ್ಟರೆ ಏನೋ ಒಂಥರ ಅಲ್ಲಿ ಕುತ್ಕೊಂಡಾಗೂ ಸಮಾಧಾನ ಅನಿಸ್ತಿರತ್ತೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನನಗೆ 11:30 12 o'clock ಆಗಿಬಿಟ್ಟಿತ್ತು. ತುಂಬಾ ಡಿಹೈಡ್ರೇಟ್ ಆಗ್ತಿದ್ದೀನಿ ಅಂತ ಫೀಲ್ ಆಗ್ತಾಯಿತ್ತು. ಅಪೋಲೋ ಫಾರ್ಮಸಿಯಿಂದ ಬರುವಾಗಲೇ ನಾನು ವೈಟಮಿನ್ ಸಿ ಕ್ಯಾಪ್ಸೂಲ್ಸ್ ತೊಗೊಂಡ್ಬಂದಿದ್ದೆ. ಇದು ನೀರಲ್ಲಿ ಹಾಕಿದ್ರೆ ಕಂಪ್ಲೀಟಾಗಿ ಡೈಲ್ಯೂಟ್ ಆಗುತ್ತೆ, ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ತುಂಬ ಬಾಡಿನ ಕೂಲಾಗಿಡತ್ತೆ, ಚೆನ್ನಾಗಿದೆ ರಿಸಲ್ಟ್ ತೊಗೊಳ್ಳಿ ಮೇಡಮ್ ಅಂತ ಹೇಳಿದರು. ಇದ್ರ ಕಾಸ್ಟ್ ಬಂದು ಅರೌಂಡ್ 200 rupees ಇರ್ಬೋದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರಾವೆಲ್ ಮಾಡುವಾಗಲೂ ಸುಸ್ತಾಗಿದ್ರೆ ಇದನ್ನು ನೀರಲ್ಲಿ ಹಾಕ್ಕೊಂಡು ಕುಡಿಬೋದು. ಡೈಲಿ 1 time ತೊಗೊಳ್ಬೋದು, ಮಾರ್ನಿಂಗು ಇಲ್ಲ ಈವ್ನಿಂಗ್ ಒಂದೇ 1 time ತೊಗೊಂಡ್ರೆ ಸಾಕು. ಪರ್ ಡೇ 1 ಕ್ಯಾಪ್ಸೂಲು. ಟ್ರೈ ಮಾಡೋದಾದರೆ ನೀವು ಟ್ರೈ ಮಾಡಿ, ರಿಸಲ್ಟ್ ತುಂಬ ಚೆನ್ನಾಗಿದೆ. ತುಂಬ ಟಯರ್ಡ್ ಆಗಿದ್ದೀವಿ ಅನ್ನೋ ಫೀಲ್ ಕೊಡಲ್ಲ, ಒಂಥರ ಆ್ಯಕ್ಟಿವ್ ಆಗಿ ಹೈಡ್ರೇಟ್ ಆಗಿ ಇರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಕೂಡ ಇದನ್ನು ಕುಡಿದು ಮುಗಿಸಿ ಆದಮೇಲೆ ಇನ್ನು ಲ್ಯಾಂಡ್ರಿ ಕಡೆ ಬಂದಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಬಟ್ಟೆಗಳು ಈ ಸರಿ ರೆಡ್ ಕಲರ್ ಚೂಡಿದಾರ ಹಾಕ್ಕೊಂಡಿದ್ನಲ್ಲ ಮ್ಯಾರೇಜ್ಗೆ, ಅದೆಲ್ಲ ತುಂಬಾ ನನಗೆ ರೆಡ್ ಕಲರ್ ಚೂಡಿದಾರ ಬಣ್ಣ ಬಿಡುತ್ತೆ ಅಂತ ಗೊತ್ತಿರಲಿಲ್ಲ. ಪಂಚೆನೂ ಹಾಕಿದ್ದೆ ಮತ್ತು ಟೀ ಶರ್ಟ್ ಎಲ್ಲ ಹಾಕ್ಬಿಟ್ಟಿದ್ದೆ ವೈಟ್ ಕಲರು. ಸೊ ಅದಕ್ಕೆಲ್ಲ ಬಣ್ಣ ಆಗಿಬಿಟ್ಟಿದೆ. ಇವಾಗ ಇನ್ನೊಂದ್ಸರಿ ಅದನ್ನೆಲ್ಲ ವಾಶ್ ಮಾಡಿ ನೋಡಬೇಕು ಕಲರ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಯೂಶ್ವಲಿ ನನ್ನ ಬಟ್ಟೆಗಳು ಬಣ್ಣ ಬಿಡಲ್ಲ, ಹೊಸ ಬಟ್ಟೆಗಳಾಗಿರೋದ್ರಿಂದ ಬಣ್ಣ ಹತ್ಕೊಬಿಟ್ಟಿದೆ ಇವಾಗ ಪಂಚೆಗೆ ಮತ್ತು ಟೀ ಶರ್ಟ್ಗೆ ಎಲ್ಲ. ಇನ್ನೊಂದು ರೌಂಡು, ಇದು ಫಸ್ಟ್ ರೌಂಡ್ ಆಗಿತ್ತು, ಅದನ್ನೆಲ್ಲ ತೆಗೆದು ಆದಮೇಲೆ ಸೆಕೆಂಡ್ ರೌಂಡು ಇನ್ನೊಂದ್ಸರಿ ಬಟ್ಟೆನ ಲೋಡ್ ಮಾಡ್ತಿದ್ದೀನಿ. ಲೋಡ್ ಮಾಡಿ ಅದಕ್ಕೆ ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. 2 ಕಪ್ನ ಹಾಕಿದ್ರೆ ಫುಲ್ ವಾಶ್ ಆಗುತ್ತೆ. ಆ್ಯಂಡ್ ಇದು ಮುಗಿಸ್ಕೊಂಡ್ರೆ ಲ್ಯಾಂಡ್ರಿ ಕೆಲಸನೂ ಮುಗಿದ್ಬಿಡುತ್ತೆ. ಇದಾದಮೇಲೆ ಪ್ಲ್ಯಾಂಟ್ಸ್ಗೆ ಸ್ವಲ್ಪ ನೀರು ಹಾಕೋದಿದೆ, ಅದನ್ನು ಮುಗಿಸ್ಕೊಂಡ್ರೆ ಆಲ್ಮೋಸ್ಟ್ ಕೆಲಸ ಆದಂಗೆ. ನಾನು ಯಾವಾಗಲೂ ಲಾಸ್ಟಲ್ಲಿ ಬಾಲ್ಕನಿ ಕ್ಲೀನ್ ಮಾಡೋದು ಅಥವಾ ಪ್ಲ್ಯಾಂಟ್ಸಿಗೆ ನೀರು ಹಾಕೋದು ಕೆಲಸ ಇಟ್ಕೊಳ್ತೀನಿ. ಇಲ್ಲಾಂದರೆ ಯೂಶ್ವಲಿ ನೀರು ಆಗಿಬಿಡುತ್ತೆ, ಒಳಗಡೆ ಎಲ್ಲ ನೀರು ತುಳ್ಕೊಂಡು ಬರ್ತಿರ್ತೀವಿ, ಲಾಸ್ಟಲ್ಲಿ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ. ಇನ್ನು ನಾನು ಜಾಡು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಬಟ್ಟೆಗಳು 1 ರೌಂಡ್ ವಾಶ್ ಆಗಿತ್ತಲ್ಲ, ಆ ಬಟ್ಟೆಗಳನ್ನೆಲ್ಲ ಇವಾಗ ಒಣಗಾಕಬೇಕು, ಅದನ್ನೆಲ್ಲ ಡ್ರೈ ಮಾಡಬೇಕು. ಅದು ಡ್ರೈ ಆದಮೇಲೆ ಫೋಲ್ಡ್ ಮಾಡಬೇಕು. ಅಷ್ಟರಲ್ಲಿ ಕಿಚನ್ ಕೂಡ ಫುಲ್ ಎಲ್ಲ ಕ್ಲೀನಾಗಿತ್ತು, ವಾಟ್ರು ಕೂಡ ಎಲ್ಲ ಫಿಲ್ ಮಾಡಿದ್ದೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಒಂದ್ಸರಿ ಮನೆ ನೀಟಾಗಿ ಕ್ಲೀನ್ ಆಯಿತು ಅಂತ ಹೇಳಿದ್ರೆ. ಡೈನಿಂಗ್ ಟೇಬಲ್ ಕ್ಲೀನ್ ಆಗಿದೆ, ಲಿವಿಂಗ್ ರೂಮ್ ಕ್ಲೀನ್ ಆಗಿದೆ, TV ಹಾಲ್ ಕೂಡ ಕ್ಲೀನ್ ಆಗಿದೆ, ಸಿಂಕು ಎಲ್ಲ ಕಡೆ ಕ್ಲೀನ್ ಆಗಿದೆ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮನೆ ಒಂದ್ಸರಿ ಕ್ಲೀನ್ ಆಗಿಬಿಟ್ರೆ. ಒಳ್ಳೆ ರಿಫ್ರೆಶ್ ಫೀಲ್ ಆಗುತ್ತೆ. ನಾನು ವಾಶ್ರೂಮ್ನು ಕೂಡ ಕ್ಲೀನ್ ಮಾಡಿದ್ದೆ, ಬಟ್ ಅದರ ವಿಡಿಯೋ ಕ್ಲಿಪ್ಸ್ನ ನಾನು ಇಲ್ಲಿ ಹಾಕಿಲ್ಲ. ಆ್ಯಂಡ್ ಒಂದು ಮನೆ ಪೀಸ್ಫುಲ್ ಆಗಿರಬೇಕು, ಕಾಮ್ ಆಗಿ ಫಂಕ್ಷನ್ ಆಗ್ತಾ ಇರಬೇಕು ಅಂದರೆ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕೆಲಸ ದೊಡ್ಡದು, ಆ ಕೆಲಸ ಚಿಕ್ಕದು ಅಂತ ಏನಿಲ್ಲ. ಮನೇಲಿ ಹೋಮ್ ಮೇಕರ್ ಆಗಿ ಮನೇನ ಮೇಂಟೈನ್ ಮಾಡೋದು ಕೂಡ ತುಂಬಾ ದೊಡ್ಡ ಕೆಲಸ, ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂಚೂರು ಬ್ರೇಕ್ ಆಗಂಗಿಲ್ಲ, ಒಂಚೂರು ಯಾವುದು ಏನೂ ಆಗಂಗಿಲ್ಲ. ಆ ಥರ ನಾವೆಲ್ಲದನ್ನು ನೀಟಾಗಿ ಇಟ್ಕೊಬೇಕಾಗತ್ತೆ. ಇನ್ ಬಿಟ್ವೀನ್ ನಾನು ಒಂದು ಕೆಟಲ್ ಆರ್ಡ್ರ್ ಮಾಡಿದ್ದೆ, ಗ್ಲಾಸ್ ಕೆಟಲು. ಹಳೆ ಕೆಟಲ್ ಬ್ರೇಕ್ ಆಗಿತ್ತು ಅಂತ ಹೇಳಿ ಆ ಕೆಟಲ್ನ ಇವಾಗ ವಾಶ್ ಮಾಡಿಬಿಟ್ಟು ಅದಕ್ಕೂ ನೀರು ತುಂಬಿಟ್ಟು ಇವಾಗ ವಾಟರ್ ಹೀಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಅಷ್ಟರಲ್ಲೇ ಲೈಟಾಗಿ ಮಳೆ ಬರೋದು ಕೂಡ ಇಲ್ಲಿ ಸ್ಟಾರ್ಟ್ ಆಯಿತು. ಮತ್ತೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಒಂದು ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ನಿಮ್ಮ ಕಮೆಂಟ್ಸ್ನ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.